ಸೆಷನ್ ಅಲ್ಲೂ ಕೂಡ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಸರ್ಕಾರ ವಿರೋಧಿಸಿತ್ತು. ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು. ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆ ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನು ಸರ್ಕಾರನೇ ತಿಳಿಸ್ಬೇಕು, ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ. ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದೀವಿ. ಹೈಕಮಾಂಡ್ಗೂ ಮೆಚ್ಚಿಸೋದಕ್ಕೋಸ್ಕರ ಮಾತ್ರ ಈ ಸೆಷನ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು. ಮೆಚ್ಚಿಸೋದು ಒಂದು ಪಾರ್ಟು, ಹೈಕಮಾಂಡ್ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಲ್ಲ, ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರೋದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನು ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತಾ ಇದ್ದೇವೆ. ಅದರಿಂದ ಯಾರನ್ನು ಮೆಚ್ಚೋ ಅಂಥ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ, ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನು ಮಾಡಿದ್ದಾವೆ ಅಷ್ಟೇ. CJ ರಾಯ್ ಸೂಸೈಡ್ ವಿಚಾರವಾಗಿ ಪಿಣರಾಯಿ ವಿಜಯನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಲೆಟರ್ ಬರೆದಿರುತ್ತೆ, ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ. ಸೊ ನೆಕ್ಸ್ಟ್ ಪ್ರೋಸೆಸ್ ಆ ಕಡೆಯಿಂದ ಇಲ್ಲಿಗೆ ಅವರು ನಾನು ಅದು ಪತ್ರ ಬರೆದಿದ್ದಾರೆ ಅನ್ನೋದು ಗೊತ್ತುಬಿಟ್ಟು ಕಂಟೆಂಟ್ ಗೊತ್ತಿಲ್ಲ. ಆದರೆ ಅವರು ತೀರ್ಮಾನ ಏನು ಮಾಡ್ತಾರೆ ಕಾಯ್ದು ನೋಡೋಣ. IT ಡಿಪಾರ್ಟ್ಮೆಂಟು ಅವರಿಗೆ ಬರುತ್ತೆ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಬರುತ್ತೆ. ಅವರೇನು ಜುಡಿಷಿಯಲ್ ಎನ್ಕ್ವೈರಿ ಆದೇಶ ಮಾಡ್ತಾರಾ ಅಥವಾ ಇನ್ನೊಂದೇನು ಮಾಡ್ತಾರಾ ಅದು ಗೊತ್ತಿಲ್ಲಲ್ಲ. ಅದನ್ನು ತಿರ್ಕೊಂಡು ನೋಡೋಣ. ನಾವು ಮಾಡೋದು ರಾಜ್ಯ ಮಟ್ಟದಲ್ಲಿ ಒಂದು SIT ಮಾಡಿದ್ದೀವಿ. ಆ SIT ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನು ಬರುತ್ತೆ ವರದಿ, ಅದನ್ನು ನೋಡಿ ಆನಂತರ ನಾವು ತೀರ್ಮಾನಗಳು ಮಾಡ್ತೀವಿ. ಸ್ಟೇಟ್ ಪೊಲೀಸ್ ಇನ್ವೆಸ್ಟಿಗೇಷನ್ IT ಆಫೀಸರ್, ವಾಟ್ ಇಸ್ ದ ಅಪ್ಡೇಟ್ ಆನ್ ದಿಸ್? ಅಲ್ಲ, ಈಗ ಅವರು ಪ್ರಾರಂಭ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಅವರ ಫ್ಯಾಮಿಲಿಯವರು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ಗಳು ತಗೊಂಡು ಅದರಲ್ಲಿ ಏನು ಹೊರಬರುತ್ತೆ ಅಂತ ನೋಡ್ತಾರೆ. ಪ್ರೈಮರಿ ಅಲಿಗೇಷನ್ ಇಸ್ ಫ್ರಮ್ ದ ಫ್ಯಾಮಿಲಿ, IT ಆಫೀಸರ್ಸ್ ಆರ್ ಥ್ರೆಟನಿಂಗ್. ಅದೆಲ್ಲ ತನಿಖೆ ಸಂಪೂರ್ಣ ಆದಮೇಲೆ ಗೊತ್ತಾಗುತ್ತೆ. ಸಂಪೂರ್ಣ ಆಗದೇ ಇರೋ ಮುಂಚೆನೇ ನಾವು ಹೇಳಕ್ಕೆ ಬರೋದಿಲ್ಲ. ಇದೇ ಕಾರಣಕ್ಕೆ ಆಗಿದೆ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ.